ಬೆಂಗಳೂರಿಗೆ ಆಗಮಿಸಿದ್ದಾರೆ ಕರುನಾಡ ಚಕ್ರವರ್ತಿ. ಯಶಸ್ವಿ ಶಸ್ತ್ರಚಿಕಿತ್ಸೆ ಬಳಿಕ ಶಿವಣ್ಣ ಫಿಟ್ ಅಂಡ್ ಫೈನ್ ಆಗಿ ಇವತ್ತು ಕಾಣಿಸಿದ್ದಾರೆ. ಶಿವ ಸೈನ್ಯದಿಂದ ಭಜರಂಗಿಗೆ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ಆದ ಬಳಿಕ ಮೊದಲ ಬಾರಿಗೆ ಕರುನಾಡಿಗೆ ಆಗಮಿಸಿದ್ದಾರೆ ಕರುನಾಡ ಚಕ್ರವರ್ತಿ. ಆ ಸಂದರ್ಭದಲ್ಲಿ ಅವರು ಅಭಿಮಾನಿಗಳನ್ನ ಮರಿಲಿಲ್ಲ, ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಗುಣಮುಖನಾಗಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಮಾರ್ಚ್ನಿಂದ ಶೂಟಿಂಗ್ನಲ್ಲಿ ಭಾಗಿಯಾಗ್ತೇನೆ ಅಂತಾನೂ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ನಿ ಗೀತಾ ಅವರ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಪತ್ನಿ ತಾಯಿಯಾಗಿ ನನ್ನ ಜೊತೆ ನಿಂತಿದ್ಲು, ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿದ್ದಾರೆ ಶಿವಣ್ಣ. ಕಿಂಗ್ ಇಸ್ ಬ್ಯಾಕ್ ಅಂತ ಹೇಳಿದ ಫ್ಯಾನ್ಸ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಕಿಂಗ್ ಇಸ್ ಬ್ಯಾಕ್ ಅಂತ ಹೇಳಿ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿದ್ರು ಅವರ ಅಭಿಮಾನಿಗಳು. ಅವರ ಮನೆಯ ಹತ್ತಿರದ ದೃಶ್ಯಗಳು ಇದು. ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ, ಅವರು ಮನೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಹೂಮಳೆ ಸುರಿಸಿದ್ದಾರೆ. ಅವರಿಗೆ ಪುಷ್ಪಗಳ ಅಭಿಷೇಕವನ್ನ ಮಾಡಿದ್ದಾರೆ. ಹೂಮಳೆಯನ್ನ ಸುರಿಸುವುದರ ಮೂಲಕ ಶಿವಣ್ಣ ಅವರನ್ನ ಒಂದು ತಿಂಗಳ ಕಾಲ ಮಿಸ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿ ಇರಲಿಲ್ಲ ಅಲ್ಲ ಅವರು. ಆ ಸಂದರ್ಭದಲ್ಲಿ ಹರಕೆ, ಪೂಜೆ, ಪುನಸ್ಕಾರ ಎಲ್ಲವೂ ಕೂಡ ಫಲಿಸಿದೆ. ಈಗ ಶಿವಣ್ಣ ಮತ್ತೆ ಕರುನಾಡಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ಕಿಂಗ್ ಇಸ್ ಬ್ಯಾಕ್ ಅಂತ ಹೇಳಿದ್ರು ಅವರಿಗೂ ಕೂಡ ಶಿವಣ್ಣ ಧನ್ಯವಾದವನ್ನ ಸಮರ್ಪಿಸಿದ್ರು. ನನಗೆ ಸ್ವಲ್ಪ ಭಯ ಇತ್ತು, ಸುಮ್ಮನೆ ಹೇಳ್ಬೋದು, ಧೈರ್ಯ ಇತ್ತು. ಬಟ್ ಒಂದು ಏನಂದ್ರೆ ಏನಾದ್ರೂ ಫೇಸ್ ಮಾಡ್ಬೇಕಷ್ಟೇ. ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಅದು ಮುಂದೆ ಏನಾಗುತ್ತೋ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗಲ್ಲ. ಇಲ್ಲ ಮಾಡಲ್ಲ ನಾನು ನೋಡೋಣ, ಅದು ಆ ಥರ ಮಾಡೋಕ್ಕಾಗಲ್ಲ, ಮಾಡ್ಬೋದು. ಸೊ ಅಂತ ಬಂದಾಗ ಸರಿ, ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಲಿ ಗೀತಾ ಆಗಲಿ, ಇಲ್ಲ ಮನೇಲಿ ಎಲ್ಲರೂ, ಮಕ್ಕಳಾಗಲಿ, ದಿಲೀಪ್ ಆಗಲಿ, ಎವ್ರಿಬಡಿ ಸಪೋರ್ಟ್ ಇದ್ದೇ ಇದೆ. ಓಕೆ ಇಲ್ಲ, ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟರ್ ಎಲ್ಲ ಮಾತಾಡಿದಾಗ ಎಲ್ಲರೂ, ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನಗೆ ನಮ್ಮ ಯೂಶಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಭವಿಸಿದ್ರೆ ಅಭಿಮಾನಿಗಳು ಅವರಿಂದನೇ. ಯಾಕಂದ್ರೆ ಒಬ್ರು ಬ್ಲೆಸ್ಡ್ ಆಗ್ಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ದ ಬ್ಲೆಸ್ಡ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್ ಅಷ್ಟೇ. ಅಭಿಮಾನಿಗಳು ಎಲ್ಲರೂ ಅವ್ರ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದೊಂದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡ್ದು, ಏನು ಆಪರೇಷನ್ ಆಗೋವರೆಗೂ ಏನೇನು ಮಾಡಬೇಕೋ ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟರ್ ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ಲಿ ಟ್ರಾವೆಲ್ ಮಾಡಿದ್ರು. ಅಬೌಟ್ 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಿಂದ ಇಳಿದ ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ, ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ, ಒಂದು ನನ್ನ ಮುಗ್ದಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು. ಮನ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಗೀತಂಗೆ ಹೇಳಿದೆ, ಏನೋ ಒಂಥರ ಧೈರ್ಯ ಬರ್ತಾರೆ. ಅದಾದ್ಮೇಲೆ ಆಯಿತು, ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪರೇಷನ್ ದಿನ ಬಂತು. 6 hours ಇವ್ರಿಗೂ ಟೆನ್ಷನ್, ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ದೀವಿ ಅಷ್ಟೇ, ಯಾಕಂದ್ರೆ ನಾವು ಅನಸ್ತೀಸಿಯಾ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ.
ಬಟ್ ಬಂದು ಹೇಳಿದ್ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದ್ಮೇಲೆ ಸೆಕೆಂಡ್ ಡೇನೇ ನಾನು ವಾಕಿಂಗ್ ಶುರು ಮಾಡಿದೆ. ಅದಾದ್ಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿನೂ ತುಂಬ ಅಷ್ಟು ಭಾಳ ಈಸಿಯಾಗಿ ಐ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬ್ ಆಗೋಯ್ತು. ಅದೇ ಎಲ್ಲದೇನಂದ್ರೆ ಎಲ್ಲಾದ್ರೂ ಆರೈಕೆ ಬರೀ ಅಭಿಮಾನಿಗಳ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆಕ್ಟರ್ಸ್ ಇರ್ಬೋದು, ಟೋಟಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವ್ರು ಎಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರು ಏನು ಅದು ಹಾಕಕ್ಕೆ ಹೋಗಿಲ್ಲ. ಅದು ನಿಜವಾಗಿ ನಾವು ಪಡ್ಕೊಂಡ್ಬಂದ್ವಿ. ಬಟ್ ಶಿವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕುಟುಂಬ ಸದಸ್ಯರು ಮುತ್ತು ನಿವಾಸಕ್ಕೆ ಆಗಮಿಸಿದರು. ರಾಘವೇಂದ್ರ ರಾಜ್ಕುಮಾರ್ ದಂಪತಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಸೇರಿದಂತೆ ಸಹೋದರಿಯರು ಶಿವಣ್ಣ ನಿವಾಸಕ್ಕೆ ಆಗಮಿಸಿ ಆರೋಗ್ಯವನ್ನ ವಿಚಾರಿಸಿದರು. ಈ ದಿನ ಬರುತ್ತಾ ಇಲ್ವಾ ಅಂತ ಗೊತ್ತಿರ್ಲಿಲ್ಲ, ಅಂತೂ ಈ ದಿನ ಬಂತು. ನನಗೆ ಇವತ್ತು ಈ ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ, ನಮ್ಮ ತಂದೆ ಕಿಡ್ನ್ಯಾಪ್ ಆಗಿ ರಿಲೀಸ್ ಆದ್ಮೇಲೆ ಒಂದು ಸಂತೋಷ ಬಂತು. ಅಷ್ಟು ಸಂತೋಷ ಇವತ್ತು ಆಗ್ತಾ ಇದೆ. ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಲಿಸ್ಕೊಟ್ವಿ. ಇವತ್ತು ಅವನು ಎಲ್ಲ ಮುಗಿಸ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದ್ದಾನಂದ್ರೆ ತುಂಬ ಖುಷಿ ಆಗ್ತದೆ. ಒಬ್ಬ ಮಗನಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಯ್ತು ನನಗೆ. ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿರ್ತಾನೆ. ಅಭಿಮಾನಿಗಳಂತೂ ಜೊತೆಗೇ ಇದ್ದಿಲ್ಲ. ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಡ್ಬಂದಿರೋದು. ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನ್ನೆಲ್ಲ ಗುಣ ಮಾಡಿಸಿ ಕರ್ಕೊಂಡ್ಬಂದಿದೆ. ನಿಮಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಶಿವು, ನೀನು ಯಾವಾಗಲೂ ಚೆನ್ನಾಗಿರ್ತೀಯಪ್ಪ. ನಮ್ಮ ಆಯುಷ್ಯ ನಿನಗೆ ಇರಲಿ. ಶಿವಣ್ಣ ಆಸ್ಪತ್ರೆ ಸೇರ್ತಾ ಇದ್ದಂತೆ ಫ್ಯಾನ್ಸ್ ಆತಂಕಕ್ಕೀಡಾಗಿದ್ರು. ತಮ್ಮ ನೆಚ್ಚಿನ ನಟ ಇದೀಗ ಆರೋಗ್ಯವಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದು ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ತಮ್ಮ ಸಂತಸವನ್ನ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ಅವ್ರು ನೋಡೋದೇ ಒಂದು ಖುಷಿ ಆಗಿತ್ತು ನಮಗೆ. ಅವ್ರು ಆರೋಗ್ಯವಾಗಿರೋದೇ ನಮಗೆ ತುಂಬಾ ಒಂದು ಖುಷಿ. ಆ ಖುಷಿ ನೋಡೋಕೆ ಕಣ್ ತುಂಬ್ಕೊಳ್ಳೋಕೆ ನಾವು ಬಂದಿದ್ದೀವಿ ಇವತ್ತು. ತುಂಬಾ ಖುಷಿ ಆಯ್ತು. ಅವ್ರು 2 ನಿಮಿಷ ನಿಂತ್ಕೊಂಡ್ರು ಸಾಕು, ಆ ಒಂದು ನಾವು ನೋಡೋ ಖುಷಿ ನಮಗೆ. ಎಷ್ಟೋ ನಮ್ಗಿನ್ನ ಒಂದು ಎಷ್ಟೋ ಆಯಸ್ಸು ನಮಗಿದೆ, ಅವರಿಂದ ನಮಗೂ ಬರುತ್ತೆ ಅನ್ನೋದು ನಮಗೆ ಒಂದು ತುಂಬಿತು. ಅಮೆರಿಕಕ್ಕೆ ಅವರು ಆರಾಮಾಗಿ ಬಂದವ್ರೆ, ನಮ್ಗೆ ತುಂಬ ಖುಷಿ ಆಗುತ್ತೆ. ಏರ್ಪೋರ್ಟ್ಗೂ ಹೋಗಿದ್ವಿ, ಏರ್ಪೋರ್ಟಿಂದ ಸಾದಲ್ಗೇಟಿಂದ ಬಂದು ಇಲ್ಲಿ ಬಂದಿದ್ವಿ ಮೇಡಮ್. ಅವ್ನು ತುಂಬ ನೋಡ್ಬೇಕಂತ ಆಸೆ ಆಗುತ್ತೆ, ಕಂಡ್ಕೊಂಡು ಹೋಗ್ಬೇಕು ಮೇಡಮ್. ಅವ್ರಿಗೆ ನಮ್ಗೆ ಭಯ ಅಂದ್ರೆ ಅಣ್ಣ ಸಿನಿಮಾ ಕಮ್ಮಿನೇ ಮಾಡ್ಲಿ, ಅವ್ರು ಮನೇಲಿದ್ರು ನಾವು ಸಂತೋಷವಾಗಿ ಅವ್ರನ್ನ ಇಷ್ಟಪಡ್ತೀವಿ. ಸಿನಿಮಾ ಮಾಡ್ಬೇಕಂತೇನಿಲ್ಲ. ಶಿವಣ್ಣ ಎಲ್ಲಿದ್ರು ನಾವು ಮನಸ್ಸಲ್ಲಿ ಇಷ್ಟಪಡ್ತೀವಿ ಅಷ್ಟೇ. ಸಿನಿಮಾ ಮಾಡದೆ ಚೆನ್ನಾಗಿ ಮನೇಲಿದ್ರೆ ಸಾಕು ಶಿವಣ್ಣ, ಅಷ್ಟೇ ನಮ್ಮ ಬೈ. ಶಿವಣ್ಣರಿಗೆ ಮೊದಲನೇದಾಗಿ ನಮ್ಮ ಕೋಟಿ ಕನ್ನಡಿಗರಿಂದ ಹೃದಯಪೂರ್ವಕ ಅಭಿನಂದನೆಗಳು. ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಇವತ್ತಿನ ದಿನದಲ್ಲಿ 3 ಜನ್ಮ ಸಿಕ್ಕಿದೆ. ಶಿವಣ್ಣವರು ಜನಮೆಚ್ಚಿದ ನಾಯಕರು. ಅವ್ರಿಗೆ ಸೋಲಿನ ಸರ್ದಾರ್ ಅಂತನೂ ಇದೆ, ಬಟ್ ಹ್ಯಾಟ್ರಿಕ್ ಹೀರೋನೇ ಅವರು. ಬಟ್ ಇನ್ನೊಂದು ಏನು ಹೇಳ್ಬೇಕನ್ನೋಕೆ ಇಷ್ಟಪಡ್ತು ಅಂದ್ರೆ, ಕನ್ನಡದಲ್ಲಿ ಅವ್ರಿಗಿರೋಂಥ ಫ್ಯಾನ್ ಫಾಲೋಯಿಂಗು ಅಪ್ಪವ್ರಿಗಿತ್ತು, ಆದ್ರೂ ಅಪ್ಪವ್ರಿಗೆ ಯಾವತ್ತೂ ಕಡಿಮೆ ಆಗಲ್ಲ. ನನ್ನ ಆಸೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ದಿನದಲ್ಲಿ ಶಿವಣ್ಣವರು ಮತ್ತೆ ನಮಗೆ ಬಂದಿರೋದು ಅದು ಕೋಟಿ ಜನ್ಮದ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವಿರೋ ಆಸೆ ಸಂಭ್ರಮ ತೀರಿಸ್ಕೊಬಿಟ್ಟು ಆಲ್ರೆಡಿ ಬಹಳ ಖುಷಿ ಆಗ್ತಾ ಇತ್ತು. ಹೂವಿನ ಇನ್ನೂ ಏನೇನು ಆಸೆ ಇತ್ತು ಎಲ್ಲ ತಿಳ್ಕೊಂಡಿದ್ದೀವಿ. ಆಸೆ ತೀರಿಸ್ಕೊಂಡು ಇನ್ನೂ ಏನಂದ್ರೆ ಇನ್ನೊಂದು ನೆಕ್ಸ್ಟ್ ಪಿಕ್ಚರ್ ಬಂದಾಗ ಇನ್ನೂ ಅದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀವಿ. ಖಂಡಿತ ಆತಂಕ ಇಲ್ಲ. ಅವ್ರು ಹೋಗ್ಬೇಕಾದ್ರೆ ನಮ್ಗೆ ಆತಂಕ ಇಲ್ಲ. ಅವರೇ ಧೈರ್ಯ ತುಂಬಿಟ್ಟೋಗ್ಬಿಟ್ಟಿದ್ದು, ಧೈರ್ಯ ತುಂಬೋಗಿದ್ರು ನಮಗೆ. ಏನು ನಮ್ಮ ಸಣ್ಣದಿದ್ದು ಆರಾಮ ಮತ್ತೆ ಹೆಂಗಾಗಿ ಬಂತ ಮತ್ತೆ ಎನರ್ಜಿಯಾಗಿ ಬಂದಿದ್ದಾರೆ. ಮತ್ತೆ ಎನರ್ಜಿಯಾಗಿ ಮತ್ತೆ ಇವಾಗ ಆನಂದ್ ಹೆಂಗೆ ಪಿಕ್ಚರ್ ಮಾಡ್ಕೊಂಬಂದು ಆನಂದ ಸಮಯ ಅದೇ ರೀತಿ ಕಂಟಿನ್ಯೂ ಮತ್ತೆ ಪಿಕ್ಚರ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಗೀತಾಕ್ ಅವ್ರು ಕರ್ಕೊಂಡೋದ್ರು ಹಂಗೆ ಕರ್ಕೊಂಡ್ ಬಂದಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಸರ್. ಇವತ್ತು ಹೊಸ ವರ್ಷ, ಸಂಕ್ರಾಂತಿ ಎಲ್ಲ ಇವತ್ತೆಲ್ಲ ಹಬ್ಬ ಇವತ್ತು ನಮ್ಗೆ. ಇವತ್ತು 3,000, 5,000, 10,000 ಪೋಸ್ಟರ್ ಮಾಡಿಸಿ ಎಲ್ಲ ಕಡೆ ಪ್ರಚಾರ ಮಾಡಿ ಶಿವಣ್ಣ ಅದ್ದೂರಿಯಾಗಿ ಬರಗ್ ಮಾಡ್ಕೊಂಡಿದೀವಿ. ಎಲ್ಲ ಆಗಿರೋದಕ್ಕೆ ಬಂದೆ. ಶಿವ ಅಂದ್ರೆ ಶಕ್ತಿ ಇರ್ಬೇಕು, ಶಿವ ಅಂದ್ರೆ ಭಕ್ತಿ ಇರ್ಬೇಕು, ರಾಜ ಅಂದ್ರೆ ಶಕ್ತಿ ಇರ್ಬೇಕು. ಇವೆಲ್ಲ ಇರೋ ನಮ್ಮ ಶಿವಣ್ಣ ಮುಟ್ಬೇಕಾದ್ರೆ ಇಂತ 100 ಕಾಲಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಕರ್ನಾಟಕಕ್ಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಒಬ್ಬರೇ ಸರ್. ಈ ಏಜಲ್ಲೂ ಅವರು ಎನರ್ಜಿಯಾಗಿ ಡ್ಯಾನ್ಸ್ ಮಾಡೋದು, ಎನರ್ಜಿಯಾಗಿ ಆಕ್ಟ್ ಮಾಡೋದು, ಮತ್ತೆ ದೇವರು ಅವ್ರಿಗೆ ಮರುಜನ್ಮ ಕೊಟ್ಟು ಬಂದಿದ್ದಾರೆ ಸರ್. ಇವತ್ತು ನಮಗೆ ಗಣರಾಜ್ಯೋತ್ಸವಕ್ಕೆ ಶಿವಣ್ಣನ ಹಬ್ಬ ಸರ್. ನಮ್ಗೆಲ್ರಿಗೂ ಹುಟ್ಟು ಹಬ್ಬ ಸರ್. ಎಲ್ರಿಗೂ ತುಂಬಾ ಸಂತೋಷ ಆಗ್ತಿದೆ. ಮಂಡ್ಯ, ಮಳವಳ್ಳಿ, ಮದ್ದೂರು, ಕೆಮ್ಮದೊಡ್ಡಿಯಿಂದೆಲ್ಲ ಅಭಿಮಾನಿಗಳು ಬಂದಿದ್ದೀವಿ. ಅಣ್ಣ ಅಂದ್ರೆ ಅವತ್ತು ಹೋಗುತ್ತಿದ್ದ ಬಹಳ ದುಃಖದಲ್ಲಿದ್ದೋ. ಸದ್ಯ ಅಣ್ಣ ಎಲ್ಲ ನಾವು ದೇವಸ್ಥಾನ ದಂಡುಮಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ತೋ. ಆವತ್ತಿನ ದಿನ ಆಪರೇಷನ್ ಆಗೋ ದಿನನೇ ಎಲ್ಲ ನಮ್ಮ ಸಂಘದಿಂದ ಎಲ್ಲ ಸೇರಿ ಅದ್ದೂರಿ ಪೂಜೆ ಮಾಡಿ ಇದು ಮಾಡಿದೋ. ಊಟ ಎಲ್ಲ ಇದು ಮಾಡಿಸಿ ಅಣ್ಣ ಗುಣಮುಖರಾಗಿ ಬಂದ್ರದ್ದು ಭಾಳ ಸಂತೋಷ ಆಯಿತು. ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದು ಬೆಂಗಳೂರು ಅಣ್ಣನ ನೋಡಬೇಕು ಅನ್ನೋದು, ಸ್ವಾಗತ ಕೊಡಬೇಕು ಅಂತ ಬಂದವು ಸರ್.
ಆ ಅಣ್ಣ ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ ಒಳ್ಳೊಳ್ಳೆ ಚಿತ್ರಗಳು ಹಿಂಗೆ ಕೊಟ್ಕೊಂಡು ಮುಂದೆ ಬಂದ್ರೆ ಸಾಕು ಸಂತೋಷವಾಗಿರ್ತೀನಿ ನಾನು ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಅನಾರೋಗ್ಯ ಇದೆ ಅಂತ ಗೊತ್ತಿದ್ರು ಕೂಡ ಎದೆಗುಂದಿರಲಿಲ್ಲ, ಆದರೆ ಇದೀಗ ಶಿವರಾಜ್ ಕುಮಾರ್ ಹೇಳ್ತಾರೆ ಒಂದಷ್ಟು ಆತಂಕ ಅಂತೂ ಸಹಜವಾಗೇ ಇತ್ತು ಅಂತೇಳಿ, ಅವರ ಅಭಿಮಾನಿಗಳ ಆತಂಕ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಧೈರ್ಯವನ್ನ ತುಂಬಿ ಹೋಗಿದ್ರು ಅವರು. ಇದೀಗ ಗುಣಮುಖರಾಗಿ ವಾಪಸ್ ಆಗಿದ್ದಾರೆ. ಏನ್ ಹೇಳಿದ್ದಾರೆ ಶಿವರಾಜ್ ಕುಮಾರ್, ಅದೇ ರೀತಿಗೆ ಅವರ ಅಭಿಮಾನಿಗಳ ಹರ್ಷ ಯಾವ ರೀತಿಯಾಗಿದೆ? ಎಸ್ ನವಿತಾ, ನಿಜವಾಗ್ಲೂ ಕೂಡ ಏನು ಕಳೆದ ಡಿಸೆಂಬರ್ 18ನೇ ತಾರೀಕು ಶಿವರಾಜ್ ಕುಮಾರ್ ಅವರು ಸರ್ಜರಿಗಾಗಿ ಅಮೆರಿಕಾಗೆ ಹೋಗ್ತಾರೆ ಅನ್ನುವಂಥ ದಿವಸ ಅವರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಇಬ್ಬರಲ್ಲೂ ಕೂಡ ಒಂದು ಆತಂಕ ಇತ್ತು. ಶಿವಣ್ಣ ಕೂಡ ಭಾವುಕರಾಗಿಯೇ 1 ತಿಂಗಳ ಕಾಲ ಮನೆಯನ್ನು ಬಿಟ್ಟು ಮೊದಲ ಬಾರಿಗೆ ಹೋಗ್ತಿದ್ದೀನಿ, ಸೊ ಆದರೂ ಕೂಡ ನಾನು ಎದೆಗುಂದಲ್ಲ, ಧೈರ್ಯವಾಗಿ ನಾನು ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಶಿವಣ್ಣ ಹೋಗಿದ್ರು. ಅದರ ಜೊತೆಗೆ ಇವತ್ತು ಕೂಡ ಅದೇ ಮಾತನ್ನು ಹೇಳಿದರು, ನಾನು ಕೂಡ ಒಂದು ಆತಂಕಕ್ಕೆ ಒಳಗಾಗಿದೆ. ಆ ಒಂದು ಕ್ಷಣದಲ್ಲಿ ಕೂಡ ನನಗೂ ಕೂಡ ಒಂದು ಗಾಬರಿ ಇತ್ತು. ಆದರೆ ಆ ಒಂದು ಆಸ್ಪತ್ರೆ ಒಂದು ವಾತಾವರಣ ನೋಡಿದಾಗ ನನ್ನಲ್ಲೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಬಂತು. ಸೊ ಅದಾದ ನಂತರ ನನಗೂ ಕೂಡ ಒಂದು ಸರ್ಜರಿಯ ಪ್ರೋಸೆಸ್ ಇತ್ತು. ಸೊ ಮನೆಯವರಲ್ಲಿ ಆತಂಕ ಇದ್ರು, ಆದರೆ ನನ್ನ ಜೊತೆಯಲ್ಲಿ ನನ್ನ ಮಗಳಿರ್ಬೋದು, ನನ್ನ ಹೆಂಡತಿ ಇರ್ಬೋದು, ಅದರಲ್ಲೂ ಕೂಡ ಈ ಬಾರಿ ನನ್ನ ಮಗಳು ನನ್ನ ತಾಯಿಗಿನ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ನಿಂತು ನನಗೆ ಒಂದು ಧೈರ್ಯವನ್ನು ತುಂಬಿದ್ರು. ಸೊ ಸದ್ಯಕ್ಕೆ ಈ ಎಲ್ಲ ಒಂದು ಪ್ರೋಸೆಸ್ ಏನಿದೆ ಅದನ್ನು ಗೆದ್ದು ಬಂದಿದ್ದೀನಿ. ಸೊ ಆದಷ್ಟು ಬೇಗ ನಾನು ಮತ್ತೆ ಸಿನಿಮಾಗೆ ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅದೇ ಎನರ್ಜಿಯಲ್ಲಿ ಶಿವಣ್ಣ ಹೇಳಿದ್ರು. ಅಲ್ಲದೆ ಅಭಿಮಾನಿಗಳ ಜೊತೆ ಅಲ್ಲೂ ಕೂಡ ಒಂದಷ್ಟು ಹಾಡುಗಳ ಹೇಳುವ ಮುಖಾಂತರ ಅಲ್ಲಿ ಅಮೆರಿಕದಲ್ಲಿರುವಂಥ ಕನ್ನಡಿಗರ ಪ್ರೀತಿಗೂ ಕೂಡ ಶಿವಣ್ಣ ಧನ್ಯವಾದವನ್ನು ಹೇಳಿದ್ರು. ಇನ್ನು ಬೆಂಗಳೂರಿನಲ್ಲಿರುವಂಥ ಅಭಿಮಾನಿಗಳ ಒಂದು ಸಂಭ್ರಮವನ್ನು ನಾವು ನೋಡಿದ್ವಿ. ಸೊ ಏರ್ಪೋರ್ಟಿಂದ ಬೆಂಗಳೂರಿನ ನಿವಾಸದವರೆಗೂ ಅವರ ಸಂಭ್ರಮ ಒಂದು ಬೇರೆ ರೀತಿಯಲ್ಲೇ ಇತ್ತು. ಶಿವಣ್ಣನನ್ನು ಏರ್ಪೋರ್ಟ್ನಲ್ಲಿ ಸ್ವಾಗತಿಸಿದ ರೀತಿ ಇರ್ಬೋದು, ಏರ್ಪೋರ್ಟ್ ಟೋಲ್ ಬಳಿ ಒಂದು ಬೃಹದಾಕಾರವಾದಂಥ ಸೇಬಿನ ಹಾರ ಇರ್ಬೋದು, ಇನ್ನು ಮನೆಯ ಬಳಿ ಒಂದು ವಿಶೇಷವಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಒಂದು 500 kg ಹೂಗಳ ಒಂದು ಪುಷ್ಪಾರ್ಚನೆ ಇರ್ಬೋದು, ಜೊತೆಗೆ ಕಾಂಪೌಂಡಿನ ಒಳಗಡೆ ಒಂದು ಹೂವಿನ ಹಾಸುವ ಮುಖಾಂತರ ಆ ಹೂವಿನ ಮೇಲೆ ಶಿವಣ್ಣ ದಂಪತಿಗಳನ್ನು ಸ್ವಾಗತಿಸುವ ಮುಖಾಂತರ ಆರತಿ ಎತ್ತಿ ಈಡ್ಗಾಯನ್ನು ಹೊಡೆಯುವ ಮುಖಾಂತರ ಇನ್ನು ಯಾರ ದೃಷ್ಟಿ ಇವರ ಮೇಲೆ ಬೀಳದಿರಲಿ, ಇನ್ನು 100 ಕಾಲ ಇರಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನು ನೀಡಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಅವತ್ತು ಕೂಡ ಪೂಜೆ ಪುನಸ್ಕಾರ ಮಾಡಿದರು. ಇವತ್ತು ಕೂಡ ಅವರನ್ನು ಸ್ವಾಗತಿಸುವ ಮುಖಾಂತರ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತಾನೆ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.